श्रीमान् हनुमान् कीलकम् श्रीरामचन्द्र प्रीत्यर्थे रामरक्षा स्तोत्र जपे विनियोगः ध्यानम् ध्यायेदाजानुबाहुं धृतशरधनुषम् बद्धपद्मासनस्थम् पीतं वासोवसानं नवकमलदलस्पर्धिनेत्रं प्रसन्नम् वामाङ्कारूढसीतामुखकमलमिलल्लोचनं नीरदाभम् नानालङ्कारदीप्तं दधतमुरुजटामण्डलं रामचन्द्रम् चरितं रघुनाथस्य शतकोटिप्रविस्तरम् एकैकमक्षरं पुंसां महापातकनाशनम् ध्यात्वा नीलोत्पलश्यामम् ಆಮೇಲೆಲ್ಲ ರಾವಿಗೆ ಕಳಿಸ್ತೀರಾ? ಈಗ ಇಮೇಲ್ ಕಳಿಸ್ತಾರೆ. सुरेश शरणं शर्मा विश्वरेता प्रदाभवः आसंवत्सरो ज्ञानफलते सर्वदर्शना अतः सर्वेश्वर सिद्ध सिद्धि सर्वादिरचुता ऋषागविरमेयात्मा सर्वयोगविनिष्ठुता वसुर्वसुमना सत्य समात्मा समीर समा अमोघ पुण्डरीकाक्षो वृषकर्मा वृषाकृति रुद्रो बहुशुरा गुरुर्विश्वयोनिष्विश्वः अमृतशास्त्रसारणपरारो महातपः सर्वग सर्वविद्वानो विश्वक्सेनो जनार्दनः ವೇದೋ ವೇದವಿದೋ ವೇದಾಂಗೋ ವೇದ. ದಶಾವತಾರಗಳಲ್ಲಿ ಒಂದು ಬರುತ್ತೆ. ಇದನ್ನ ನಾವು ನೋಡಿದಾಗ ಶ್ರೀ ರಾಮಚಂದ್ರ ದೇವರೇನೆ ಹೆಚ್ಚು ಕಾಲ ಭೂಮಿಯಲ್ಲಿದ್ದು 11,000 ವರ್ಷಗಳು ಇಲ್ಲಿ ಮಾನವನಾಗಿದ್ದು ಯಾವ ರೀತಿ 11,000 ವರ್ಷಗಳು ಇದ್ದು ಮಾನವನಾಗಿ ಆದರ್ಶ ಗುಣಗಳನ್ನ ನಾವು ನೋಡ್ತೇವೆ. ಪ್ರತಿಯೊಂದು ಒಂದು ಅವರ ನಡೆ ನುಡಿಯಲ್ಲೂ ಸಹ ನಾವು ಅದನ್ನು ರಾಮಾಯಣನ ಒಂದು ಗ್ರಂಥ ಅಂತ ನೋಡಿದ್ರೆ ಅದನ್ನು ನಾವು ಯಾವ ರೀತಿ ನಮ್ಮ ಧರ್ಮ ನಮ್ಮ ಒಂದು ವ್ಯಾವಹಾರಿಕವಾಗಿ ಯಾವ ರೀತಿಯಲ್ಲಿ ನಾವು ಅದನ್ನು ಅನುಸರಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಇಂಥ ರಾಮಚಂದ್ರ ದೇವರು ಅವತಾರವಾಗಿ ಬರಬೇಕು ಅಂತ ಹೇಳಿದ್ರೆ ಇದು ನಿಮಗೆ ಗೊತ್ತೇ ಇದೆ. ಜಯ ವಿಜಯರು 3 ಅವತಾರಗಳನ್ನ ಕೇಳಿದಾಗ ಆವಾಗ ರಾಮಚಂದ್ರ ದೇವರು ಅವತಾರ ಮಾಡಿ ಬರಬೇಕಾಯಿತು. ಆದರೆ ಇಲ್ಲಿ ಮೊದಲು ಅವರು ಅವತಾರ ಮಾಡಿ ಬರಬೇಕಾದ್ರೆ ಅವರ ಪರಿವಾರಗಳಲ್ಲಿ, ಈಗ ನೀವೇ ನೋಡಿದ್ದೀರಾ, ಯಾರಾದರೂ ಪ್ರೈಮ್ ಮಿನಿಸ್ಟರ್ ಅಥವಾ ಚೀಫ್ ಮಿನಿಸ್ಟರ್ ಬಂದರೆ ಮೊದಲು ಅವರ ಪರಿವಾರದವರು ಅವರ ಪ್ರೋಟೋಕಾಲ್ ಇವರೆಲ್ಲ ಬಂದು ನೋಡ್ಕೊಂಡು ಹೋಗಿ ಇದೆಲ್ಲ ಸರಿ ಇದೆಯಾ ಅಂತ ಹೇಳಿ ಇದು ಮಾಡ್ತಾರೆ. ಅದೇ ರೀತಿಯಾಗಿ ಇವರಿಗೆ ಪರಮ ಭಕ್ತರ ಇವರ ಶ್ರೀಮನ್ ನಾರಾಯಣ ಲಕ್ಷ್ಮಿಯರ ಪುತ್ರರಾದ ವಾಯುದೇವರು ಹನುಮಂತನಾಗಿ ಅವತಾರ ಮಾಡಬೇಕು. ಇದು ಹನುಮಂತನಾಗಿ ಅವತಾರ ಮಾಡೋದು ಅಂತ ಹೇಳಿದ್ರೆ ಇದು ಶ್ರೀರಾಮಚಂದ್ರ ದೇವರು ಚೈತ್ರ ಶುಕ್ಲ ನವಮಿಯ ದಿನ ಅವತಾರ ಮಾಡಿದರು. ಇದು ಯಾವ ಯುಗ? 24ನೇ, ನಾವೀಗ ಹೇಳಿದ್ವಲ್ಲ ಅಷ್ಟಾವಿಂಶತಿ ತಮೇ ಕಲಿಯುಗೆ ಅಂತ ಹೇಳಿದ್ವಿ. ಅಂದರೆ 28 ಒಂದು ಯುಗದ ಒಂದು ಸೀರೀಸ್ ಏನಿತ್ತು ಅದರಲ್ಲಿ 24ನೇ ತ್ರೇತಾಯುಗದಲ್ಲಿ ಅವರು ಅವತಾರ ಮಾಡಿದರು. ಹಾಗಾದ್ರೆ ಚೈತ್ರ ಶುದ್ಧ ಹುಣ್ಣಿಮೆಯ ದಿನ ಧನ್ಯನೋ ಶ್ರೀ ಮನೋಹರ ನಂಗ್ರಿ ಭಜಕ ಸ್ತೋಮ ಕುಮುದಕ್ಕೆ ಸೋಮನಿನಿಸು ಭೂಮಿಯರು ಯದುಗಿರಿಯ ಸೇವೆಯ ಕಾಮ ಬರದುಳು ಪ್ರೇಮ ನಿಂದಿಹ ರಾಮ ದೂತನ ಪಾದ ತಮರಸವ
ಕೋತಿರೂಪದಿ ರಘುನಾಥನಾಜ್ಞೆಯ ತಾಳಿ ಪಾದೋತ್ತದಿಯ ಲಂಘಿಸಿ ಕೋತಿರೂಪದಿ ರಘುನಾಥನಾಜ್ಞೆಯ ತಾಳಿ ಪಾದೋತ್ತದಿಯ ಲಂಘಿಸಿ ಚಾತಲಂಕೆಯ ಪೊಕ್ಕು ಶೋಧಿಸಿ ಮಾತೆಯನ್ನು ಕಂಡರಹಿ ದಶಮುಖ ಭೂತ ಕಣಕುಲ ವ್ಯಾತ ಗಾತಿಸಿ ನೀತ ವಾರ್ತೆಯ ನಾಥ ಗರುಣಿದ ರಾಮ ತೆರಿಬುಗಳ ಖಂಡಿಸಿ ಶಿರ ಚಂಡಾಡಿ ಸತಿಗೆ ಕೊರಳಿನ ದಂಡೆ ಮುಡಿಸಿದು ದಂಡ ವಿಕ್ರಮ ರಾಮ ದೂತನ ಪಾದ ತಮರಸವ ಕಂಡ ಮನುಜನೇ ಧನ್ಯನೋ ಕಾರುಣಿಯನಿ ದ್ವಿಜನಾರಿಯರ ಶ್ರೀ ಮನೋಹರ ರಂಗಿ ಬಲಕ ಸೋಮ ಕುಮುದಕ್ಕೆ ಸೊಮ್ಮನೆನಿಸುವ ಭೂಮಿಯಳು ಯದುಗಿರಿಯ ಸೀಮೆಯ ಕಾಮವರದೊಳು ಸೇವನಿಂದಿವ ರಾಮ ದೂತನ ಎಷ್ಟು ಸಾಹಸವಂತ ನೀನೇ ಬಲವಂತ ಚಿತ್ತಾಭೂತಿ ಬಡಿರೆ ಬಡಿರೆ ಹನುಮಂತ ಅಟ್ಟುಮ ಕಡರೆದ ಮೆಟ್ಟಿ ಕುಣಿಗುತ್ತಲೆ ಕಟ್ಟಿ ಚಟಾಡಿದ ಚಿಟ್ಟಗೆ ಎಷ್ಟು ಸಾಹಸವಂತ ನೀನೇ ಬಲವಂತ ಚಿತ್ತಾಭೂತಿ ಬಡಿರೆ ಬಡಿರೆ ಹನುಮಂತ ರಾಮರಪ್ಪಣೆಯಿಂದ ಶರದಿಯ ದಾಳಿ ಲಂಕೆಯ ಖಂಡಗಿರೀಟಿ ರಾಮರಪ್ಪಣೆಯಿಂದ ಶರದಿಯ ದಾಳಿ ರಾಮಲಂಕೆಯ ಖಂಡಗಿರಿ ದೂರದಿಂದ ಸೂರನ ಪುರವನ್ನು ನೋಡಿ ಹರಿ ಶ್ರೀರಾಮರ ಮಂತ್ರ ಹಿಡಿದನು ಇಂದ್ರಜಿತ್ತು ಕಡುಗೋಪದಿಂದ ಗುರಿ ಕಟ್ಟಿದ ಬ್ರಹ್ಮಾತನಿಂದ ಗುಡುಗುಡು ಗುಟ್ಟುತ್ತ ಗಿಡಿಗಿಡಿ ಕಾಡುತ್ತ ನಡೆದನು ಲಂಕೆಯ ಹರಿಸಂತೆಗೆ ಕಂಡನು ರಾವಣನು ದಂಡ ಕಪಿಯನು ಮಂಡೆಯ ಕೂಗುತ್ತ ಮಾತಾಡಿಸಿದನು ಬಂಡು ಮಾಡದೆ ಬಿಡಿರೋಡು ಕಪಿಯನ್ನು ಕಂಡು ಗುರುಗುರಿಸಿ ಹೋಗಿದನು ಎಷ್ಟು ಸಾಹಸವಂತ ನೀನೇ ಬಲವಂತ ರಿಕ್ತಾಮೂರ್ತಿ ಬಡಿರೆ ಬಡಿರೆ ಹನುಮಂತ ನಿನ್ನಂತ ದೂತರು ಸುಟ್ಟಿವಸನವ ಒಡೆಯರ ಮಾತಿಗೆ ತಡೆಬಡಿಯಿಲ್ಲದೆ ಒಡನೆ ಮುತ್ತರು ಮನೆಯವರು ಎಷ್ಟು ಸಾಹಸವಂತ ನೀನೇ ಬಲವಂತ ಜೈ 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 ಹನುಮಂತ 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 ಜೈ 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 पंकजनेत्रले परम पवित्रले पंकजनेत्रले परम पवित्रले पंकजाक्षराणि भक्तर प्रियले पंकजाक्षराणि भक्तर प्रियले लक्ष्मी निवारम मनेगे सृष्टि मात्रे बाले स्थिरವಾಗಿ ಎನ್ನ ಮನೆಗೆ ಸೃಷ್ಟಿ ಮಾತ್ರೆ ಬಾಲೆ ಸ್ಥಿರವಾಗಿ ಎನ್ನ ಮನೆಗೆ ಅಷ್ಟಲ ಭಜನಿಷ್ಠೆ ತಡವಿಡಯೇ ತವ ಪಾದವು ವಿಕಲಯೇ ಅಂತರಚಿತವಲಯೇ ಜಯ ಜಯ ಸಾಗರ ಜಾತೆ ಗುರು ಕರುಣಾಮಯಿ ಬೀಜೆ
ಕುಂತಕು ಜನಜಾರೆ ಕುಂತ ಕರುಣಾರಸಪೂರೆ ಧನದಾನೋತ್ಸವದೀರೆ ಸ್ವನಿಲವನಿಂದಿತ ಕೀರೆ ಕ್ಷೀರದ ಸುರಧಾರೆ ಸುರವೃತ್ತಂಕರ ಕೀರೆ ಸುಮಗೆ ಹಾಕಿತಹಾರೆ ಸುಂದರ ಕುಂಜ ವಿಹಾರೆ ಸುರವರ ಪರಿವಾರೆ ವರಕಪರೀಸುತ ಕುಸುಮೆ ವರಕನಕಾಲಿಕ ಸುಷಮೆ ವನನಿಲಯಾದಯ ಭೀಮೆ ವದನ ವಿದಿತ ಸೋಮೆ ಮದಕಲಭಾರಸಕಮುನೆ ಮಧುಮತನಾಲಸನಯನೆ ಮಧುಲೋಲಾನಕರಚನೆ ಮಧುರಸರಸಗಾನೆ ಪ್ರಭುರಿ ವರನಿಲಯೇ ವ್ಯಾಸಪದಾರ್ಪಿತ ಹೃದಯೇ ಕುರು ಕರುಣಾಮಯ ಸದಯೇ ವಿವಿಧ ನಿಗಮಗೆ ಜಯ ಕೊಲ್ಲಾಪುರ ನಿಲಯೇ ಭಜದೀಶೇ ಕರ ವಿನಯೇ ತವ ಪಾದೋದಿ ಕಲಯೇ ರತ್ನರಚಿತ ವಲಯೇ ರತ್ನರಚಿತ ವಲಯೇ ರತ್ನರಚಿತ ವಲಯೇ ಲಕ್ಷ್ಮೀ ಅಪಾರ ಪ್ರಭಾವನೆ ಮಾರಿ ಜಗಾಂಡನ ಕಾರಣಗಳೇ ಪಾರಯ್ಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ ಮಾರಜನಕ ಮುಗುದಾರೊಡೆಯ ದೇವಯ್ಯ ಪಾರಯ್ಯ ಭಕುತರ ಪ್ರಿಯ ಶ್ರೀನಿವಾಸರಾಯ ಚಂದಾನವೇರಿ ವ್ಯಾಪಾರಂಗ ದೇವೋ ತುಂಗಾನಂದ ನಂದನ ಹರಿಮಗ ಭಂಗ ಕರುಣಾಪಾಂಗ ಸಿಂಧು ಶಯನ ಸುಂದರಾಗ ಹೇ ನಾರಸಿಂಗ ಚಂದಾನವೇರಿ ವ್ಯಾಪಾರಂಗ ದೇವೋ ತುಂಗಾನಂದ ನಂದನ ಹರಿಮಗ ಭಂಗ ಕರುಣಾಪಾಂಗ ಸಿಂಧು ಶಯನ ಸುಂದರಾಗ ಹೇ ನಾರಸಿಂಗ ಅಂದ ವಿರಿಂಚಿಯು ನಂದಿವಾನ ಅಮರೇಂದ್ರ ಆದಿ ಮುನಿ ವೃಂದ ಬಂದು ನಿಂಬಿಂಬಿಮಿತಿಯು ನಿಂದಾಡಲು ಆನಂದ ವಿಮನಕ್ಕೆ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಭಕುತರ ಪ್ರಿಯ ಶ್ರೀನಿವಾಸರಾಯ ನಾದೀಕೃತ ಗೋವಿಂದ ಉದರ ನಿರೋಗ ರಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗತಿ ಸೂತ ಹೊಳೆವಾನಿಂದ ನಿಗಮಾವಳಿಯಿಂದ ಜಗಜ್ಜನ್ಮಾದೀಕೃತ ಗೋವಿಂದ ಉದರ ನಿರೋಗ ರಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಕ್ಕೆ ಜಗ ಜಗತಿ ಸೂತ ಹೊಳೆವಾನಿಂದ ನಿಗಮಾವಳಿಯಿಂದ ಅಗಣಿತ ಮುನಿಗಣ ನಗತ ಮುಖ ಶಶಿಧರ ನಮನಾದ ಸೊಗಸಗಿ ಬಗೆ ಬಗೆ ಹೊಗಳುತ್ತ ಕಿರಿಜಿಗಿದಾಡುತ್ತ ಹೊಗಳು ನಗೆಯ ಮಹಾವೀರ ಕರಿನಿವಾಸ ಬಾರಯ್ಯ ಬಾ 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 ಭಕ್ತರ ಪ್ರಿಯ ಶ್ರೀನಿವಾಸರಾಯ ಭಕ್ತರ ಪ್ರಿಯ ಶ್ರೀನಿವಾಸರಾಯ
ಕಾಂಡಕೊಂಡಿ ಬ್ರಹ್ಮಾಂಡ ನಾಯಕ ಶ್ರೀ ಶ್ರೀನಿವಾಸ ಬಹುಪರ ಕೋಮಲಾಂಗ ಕಮಲಾಪತಿ ಬಂದನು ರಾಮ ಬಂದನು ನಮ್ಮ ಪ್ರೇಮ ಬಂದನು ಕೋಮಲಾಂಗ ಕಮಲಾಪತಿ ಬಂದನು ಸರಸಿ ಜನಾವ ಬಂದ ಕರಿವರರನು ಬಂದ ಸರಸಿ ಜನಾವ ಬಂದ ಕರಿವರರನು ಬಂದ ಕರುಣಾಕರ ನರ ಹರಿಯುತ ಬಂದನು ಕರುಣಾಕರ ನರ ಹರಿಯುತ ಬಂದ
सच्चिदानंद विग्रहाय नमः। ओम परंज्योतिषे नमः। ओम परंधाम्ने नमः। ओम पराकाशाय नमः। ओम परात्पराय नमः। ओम पतितपावकाय नमः। ओम पारायणाय नमः। ओम सर्वदेवात्मकाय नमः। ओम परस्मै नमः। ओम श्रीरामाय नमः। ओम अष्टोत्तर नाम संपूर्णं सुखशतं ಇದಾಯ್ತು. ಈಗ ನಾವು ಇಲ್ಲಿ ಕೂತಿದ್ವಿ ಆಗ್ಲೂ ಅಷ್ಟೇ. ಇದೆಲ್ಲ ಆದ್ಮೇಲೆ ಮಾಲೆ ಹಾಗೆ ಕೆಳಗೆ ಇದಾಯ್ತು ಅಂತ ಒಂದು ಪರಮ ಭಗವತ್ ಭಕ್ತರ ಮನೆಯಲ್ಲಿ ನಾವು ಇದು ಮಾಡಿದ್ದೀವಿ. ಅವರಿಗೆ ಇವತ್ತಿನ ದಿವಸ ಆಗಿರ್ತಕ್ಕಂಥ ರಾಮದೇವರ ಒಂದು ಪ್ರಸಾದವನ್ನು ರಾಘವೇಂದ್ರ ಸ್ವಾಮಿಗೆ ಆಚಾರ ಇವರು ಬನ್ನಿ ಇವರು ನಮ್ಮ ವಿಕ್ರಮ ಅವರ ತಾತ. ನಿಮಗೆ ಗೊತ್ತಿರ್ಬೋದು, ರಾಮೋತ್ಸವಕ್ಕೂ ಅಷ್ಟೇ ಶ್ರದ್ಧೆಯಿಂದ ಇಲ್ಲಿ ಬಂದು ಅಲ್ಲಿಗೆ ಬಂದು ನಮ್ಮಲ್ಲಿ 2 ದಿವಸ ಇದಕ್ಕೆ ಪ್ರಸಾದಕ್ಕೆ ಬಂದಿದ್ರು. ಭಾಳ ಸಂತೋಷ. ಹೀಗೆ ಪ್ರತಿ ವರ್ಷವೂ ಬಂದು ನಡೆಸ್ಕೊಡ್ಬೇಕು ಅಂಥೇಳಿ. ಇದು ರಾಮಚಂದ್ರ ದೇವರ ಒಂದು ಅಲ್ಲಿ ಪಟ್ಟಾಭಿಷೇಕದ ರಾಮಚಂದ್ರ ದೇವರ ಒಂದು ಕಳಶದ್ದು ಇದು ರಾಮಚಂದ್ರ ದೇವರ ಪ್ರಸಾದ. ಇದು ಅಷ್ಟೇ ಪಟ್ಟಾಭಿಷೇಕದ ಒಂದು ಪ್ರಸಾದ. ಇದು ಅಲ್ಲಿ ರಾಮದೇವರಿಗೆ ಇಟ್ಟಿದ್ದು ಇದು. ಮತ್ತೆ ಶ್ರೀರಾಮಚಂದ್ರ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಸಮೇತ ಹನುಮತ್ ಸಮೇತ ಸೀತಾರಾಮಚಂದ್ರ ದೇವರು ಸಿಂಹಾಸನದಲ್ಲಿ ವಿರಾಜಮಾನವಾಗಿದ್ದಾರೆ. ಈ ರಾಮದೇವರ ಒಂದು ಈ ಪರಿವಾರ ಅದನ್ನು ನಾನು ಈಗ ನೀವು ಯಾರು ಊಟ ಮಾಡಿಲ್ವೋ ಮಾಡ್ತಾ ಇರಿ. ನಮ್ದು ಒಂದು ರಾಮೋತ್ಸವದ ಮುಗಿಸಿ ಪ್ರಸಾದ ಕೊಟ್ಟು ಇದು ಮುಗಿಸ್ಬಿಡ್ತೀನಿ. ಆಮೇಲೆ ನೀವು ಬಂದು ತಾಂಬೂಲ ಇದನ್ನ ಕೊಡಿ. ಎಲ್ಲರೂ ದಯವಿಟ್ಟು ಎಲ್ಲ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು.